ನೋಡಿ, ಪೊಟ್ಯಾಟೊ ಕರಿ ರೆಡಿ ಆಗ್ತಾಯಿದೆ. ಕೊಂಕಣಿಯಲ್ಲಿ ಇದಕ್ಕೆ ಬಟಾಟೆ ಉಮ್ಮಣ್ಣು ಅಂತ ಹೇಳ್ತಾರೆ. ಏನಂತ ಹೇಳಿದ್ರೆ ಹಿಂಗೆ ಹಾಕಿ ಮಾಡುವಂಥ ಪದಾರ್ಥ. ನೋಡಿ ನೋಡಿ, ಘಮ 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 ಹಿಂಗಿದ್ದು ಘಮ 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 ಬರ್ತಾ ಉಂಟು. ನೋಡಿ, ಈಗ ಇದು ಪದಾರ್ಥಕ್ಕೆ 1 ಸ್ಪೂನ್ ತೆಂಗಿನೆಣ್ಣೆ ಹಾಕ್ತೇನೆ. ಇಲ್ಲಿಗೆ ಪೊಟ್ಯಾಟೊ ಕರಿ ರೆಡಿ. ನೋಡಿ, ಹಿಂಗೆ ಬಟಾಟೆ GSBಯಲ್ಲಿ ಬಟಾಟೆ ಉಮ್ಮಣ್ಣು ಅಂಥೇಳಿ ಫಂಕ್ಷನಲ್ಲಿ ಈಗ ನೋಡಿ, ಒಳ್ಳೆಯ ಕಾರ್ಯಕ್ರಮ ಇರುವಾಗ ನೀರುಳ್ಳಿ ಬೆಳ್ಳುಳ್ಳಿ ಎಲ್ಲ ಯೂಸ್ ಮಾಡಲಿಕ್ಕಾಗೋದಿಲ್ಲ. ಇಲ್ಲದ ಮನೆಯಲ್ಲಿ ಏನಾದರೂ ಶುಭ ಕಾರ್ಯ ಇದ್ದಾಗ ಟೆಂಪಲಿಗೆಲ್ಲ ಹೋಗುವಾಗ ನಾರ್ಮಲಿ ನೀರುಳ್ಳಿ ಬೆಳ್ಳುಳ್ಳಿ ಎಲ್ಲ ತಿನ್ನಬಾರ್ದು. ಸೊ ಆ ದಿವಸಕ್ಕೆ ಪದಾರ್ಥ ಮಾಡಲಿಕ್ಕೆ ಕಷ್ಟ ಅಲ್ಲ. ಅಂಥ ದಿವಸದಲ್ಲಿ ಇಂಥ ಪದಾರ್ಥ ನಿಮಗೆ ಸುಲಭವಾಗಿಯೂ ಮಾಡ್ಬೋದು ಮತ್ತು ಅನುಕೂಲಕ್ಕೂ ಒಳ್ಳೆಯದಾಗ್ತದೆ. ಸೊ ಇದು ಮಾಡುವ ವಿಧಾನವನ್ನು ಹೇಳಿಕೊಡ್ತೇನೆ ನಾನು ನಿಮಗೆ. ಹಲೋ ಫ್ರೆಂಡ್ಸ್, ಇವತ್ತು ಬಟಾಟೆ ಮತ್ತು ಟೊಮೆಟೊ ಹಾಕಿ ಪದಾರ್ಥ ಖಾಲಿ ಇಷ್ಟೇ, ಬೇರೆ ತರಕಾರಿ ಏನೂ ಬೇಡ. ಈಗ ಮನೆಯಲ್ಲಿ ಕೆಲವೊಂದು ಸಲ ತರಕಾರಿ ಏನಿರುವುದಿಲ್ಲ, ಆದರೆ ಬಟಾಟೆ ಮತ್ತು ಟೊಮೆಟೊ ಮನೆಯಲ್ಲಿ ಯಾವಾಗಲೂ ರೆಡಿ ಇರ್ತದೆ. ಸೊ ಈ ಖಾಲಿ ಇದರಿಂದಲೇ ಪಲ್ಯ ಮಾಡೋದು ಹೇಗೆ ಅಂತ ತಿಳಿಸ್ತೇನೆ. ಫಸ್ಟ್ ನೋಡಿ, ಪೊಟ್ಯಾಟೊ ಇದರ ಸಿಪ್ಪೆ ತೆಗೆದು ಕಟ್ ಮಾಡಬೇಕು. ಹಾಗೆ ಟೊಮೆಟೊ ಕೂಡ ಕಟ್ ಮಾಡಿ ಇಡಬೇಕು. ಇದಕ್ಕೆ ಮತ್ತು ಕುಕ್ಕರಲ್ಲೂ ಬೇಡ, ಹೀಗೆ ಬೇಯಿಸಿದ್ರು ಸಾಕಾಗ್ತದೆ. ನೋಡಿ, ಈಗ ಮಸಾಲೆಗೆ ತೆಂಗಿನ ತುರಿ ಇಷ್ಟು, ಮೆಣಸು ನೋಡಿ ನಾನು 4 ಉದ್ದ, ಒಂದು 5 ಗಿಡ್ಡ ತಗೊಂಡಿದ್ದೇನೆ. ಮತ್ತು ಇದು ಹಿಂಗು. ಖಾರ ಬೇಕಿದ್ರೆ ಜಾಸ್ತಿ ಮಾಡ್ಬೋದು, ಇಲ್ಲದಿದ್ದರೆ ಕಮ್ಮಿ ಸಹ ಮಾಡ್ಬೋದು, ನಿಮ್ಮ ಹೇಗೆ ಟೇಸ್ಟ್. ಅಂದರೆ ಇದು 3 ತಿನ್ನುವಷ್ಟು, ಸಾಧಾರಣ 3 ಊಟಕ್ಕೆ ಸಾಕು ಅಷ್ಟು ಪದಾರ್ಥಕ್ಕೋಸ್ಕರ ಅಷ್ಟು ರೆಡಿ ಮಾಡಿದ್ದೇನೆ. ಮತ್ತು ಇದು ಉಪ್ಪು. ಇಷ್ಟೇ ಸಾಮಗ್ರಿ, ಬೇರೆ ಏನು ಬೇಡ. ಇಷ್ಟೇ ಸಾಮಗ್ರಿಯಲ್ಲಿ ಈಗ ನಾನು ಪದಾರ್ಥ ಮಾಡಿ ತೋರಿಸ್ತೇನೆ. ಈಗ ನಾನು ಬಟಾಟೆ ಇದು ಸಿಪ್ಪೆ ತೆಗೆದು ಕಟ್ ಮಾಡಿ ಮತ್ತೆ ಸಿಗ್ತೇನೆ. ಆಗ ತೋರಿಸಿದ ಬಟಾಟೆ ಮತ್ತು ಟೊಮೆಟೊ ಇದನ್ನು ಎರಡನ್ನೂ ಕಟ್ ಮಾಡಿ ಒಂದು ಪಾತ್ರೆಗೆ ಹಾಕಿ ಸ್ವಲ್ಪ ಇಷ್ಟು ನೀರು ಹಾಕಿದರೆ ಸಾಕು. ಇದನ್ನು ಈಗ ಬೇಯಿಸಬೇಕು. ಈಗ ಇದರೊಟ್ಟಿಗೆ ನನಗೆ ಈಗ ಕ್ಯಾಶ್ಯೂ ಹಾಕುವಂಥ ಮನಸ್ಸಾಯ್ತು. ಆ್ಯಕ್ಚುಲಿ ಇದು ಆಪ್ಷನಲ್ಲಿ, ಇದು ಹಾಕಲೇಬೇಕು ಅಂತ ಇಲ್ಲ, ಹಾಕಿದರೆ ಸ್ವಲ್ಪ ಟೇಸ್ಟ್ ಜಾಸ್ತಿ ಆಗ್ತದೆ. ಈಗ ಮದುವೆ ಫಂಕ್ಷನಲ್ಲೆಲ್ಲ ಅಕ್ಕಿ ಶಾವಿಗೆ ಒಟ್ಟು ಈ ಪದಾರ್ಥವನ್ನು ಮಾಡ್ತಾರೆ, ಯಾಕಂದರೆ ತುಂಬ ಟೇಸ್ಟ್ ಆಗ್ತದೆ. ಸ್ವಲ್ಪ ಕ್ಯಾಶ್ಯೂ ಹಾಕಿದರೆ ಸ್ವಲ್ಪ ಟೇಸ್ಟ್ ಜಾಸ್ತಿ ಆಗ್ತದೆ. ಅದಕ್ಕೋಸ್ಕರ ನಾನೀಗ ಕ್ಯಾಶ್ಯೂ ಹಾಕಿ ಈಗ ನಾನು ಬೇಯಿಸ್ತೇನೆ. ಆಗ ತೆಗೆಸಿಟ್ಟ ಈ ತೆಂಗಿನ ತುರಿ, ಮೆಣಸು ಎಲ್ಲವನ್ನು ಈಗ ನಾನು ಇದು ಸ್ವಲ್ಪ ನಯ ಆಗಿ ಕಡಿಬೇಕು, ಗರಿ ಗರಿಯಾಗಿ ಅಲ್ಲ. ಅಂದರೆ ಅದು ಸ್ವಲ್ಪ ನಯ ಆದರೆ ನಿಮಗೆ ಮಸಾಲೆ ಸ್ವಲ್ಪ ಟೇಸ್ಟ್ ಬರುತ್ತೆ. ಇದರೊಟ್ಟಿಗೆ ಹಿಂಗು ಸಹ ಉಂಟು. ಮೆಣಸು, ಕಾಯಿ ತುರಿ ಮತ್ತು ಹಿಂಗು ಈ 3 ಹಾಕಿ ಈಗ ನಯ ಮಾಡಿ ಕಡಿದು ತರ್ತೇನೆ. ಬಟಾಟೆ ಈಗ ಬೆಂದಿದ ನೋಡುವ. ನೋಡಿ, ನೋಡಿ ಬಟಾಟೆ ಇದು ಈಗ ಒತ್ತಿ ನೋಡಿದರೆ ಇತ್ತು. ನೋಡಿ, ಸ್ಮ್ಯಾಶ್ ಆಗಿದೆ. ನೋಡಿ, ಸರಿ ಬೆಂದಿದೆ. ಸೊ ಇದಕ್ಕೆ ಈಗ ನಾನು ಆಗ ತೆಗೆದಿಟ್ಟ ಉಪ್ಪು ಹಾಕ್ತೇನೆ. ಉಪ್ಪು ಹಾಕಿ ಸ್ವಲ್ಪ ಕುದಿ ಬರಿಸಬೇಕು. ಈಗ ಸ್ವಲ್ಪ ಕುದಿ ಬರಿಸಬೇಕಂದ್ರೆ ಅದು ಉಪ್ಪು ತಾಗಬೇಕಲ್ಲ, ಅಷ್ಟೊತ್ತಿಗೆ ಆಗ ತೋರಿಸಿದ ತೆಂಗಿನ ತುರಿ, ಮೆಣಸು, ಹಿಂಗು. ಹುಳಿ ನಾನು ಹಾಕಲಿಲ್ಲ, ಯಾಕೆಂದರೆ ಆಲ್ರೆಡಿ ಟೊಮೆಟೊ ಇದೆ, ಟೊಮೆಟೊದ ಹುಳಿ ಬಿಡ್ತದೆ. ಸೊ ಈ ಮಸಾಲ ನೋಡಿ, ಈ ಮಸಾಲವನ್ನು ಈಗ ಸ್ವಲ್ಪ ಒಂದು 2 ನಿಮಿಷ ಕುದಿ ಬಂದ ನಂತರ ಈಗ ಜಾಸ್ತಿ ತೆಳು ಮಾಡಬೇಡಿ, ಹದ ಇದ್ದರೆ ಸಾಕು. ಇದು ಹೆಚ್ಚಾಗಿ ಮದುವೆ ಫಂಕ್ಷನಲ್ಲೆಲ್ಲ ಅಕ್ಕಿ ಶಾವಿಗೆಗೆ ಇದನ್ನೇ ಹೆಚ್ಚಾಗಿ ಕೊಡೋದು. ಸ್ವಲ್ಪ ದಪ್ಪ ಮಾಡ್ತಾರೆ ಇನ್ನೂ ಸಹ ಎಲೆಯಲ್ಲಿ ಬಡಿಸಲಿಕ್ಕೆ. ಈ ಥರ. ಇನ್ನು ಇದಕ್ಕೀಗ ಕುದಿ ಬಂದ ನಂತರ 1 ಸ್ಪೂನು ತೆಂಗಿನೆಣ್ಣೆ ಹಾಕಿದರೆ ಆಯಿತು. ಅಲ್ಲಿಗೆ ಪದಾರ್ಥ ರೆಡಿ ಆಯಿತು. ಈಗ ಸರಿ ಕುದಿ ಬರಬೇಕು, ಕುದಿ ಬರಿಸ್ತೇವೆ. ಈಗ ಮಕ್ಕಳೆಲ್ಲ PGಯಲ್ಲಿ ಇದ್ದಾರೆ, ರೂಮಲ್ಲಿದ್ದಾರೆ, ಮೆಸ್ಸಿದ್ದು ಫುಡ್ಡು
ಮತ್ತು ಹಾಸ್ಟೆಲ್ ಫುಡ್ಡೆಲ್ಲ ತಿಂದು ಬೋರ್ ಆದಾಗ ರೂಮಲ್ಲಿ ಒಂದು ಮಿಕ್ಸಿ ಏನಾದರೂ ಇದ್ದರೆ ನೋಡಿ ಇದು ಥರದ ಪದಾರ್ಥ ಮಾಡಿ ತಿನ್ಬೋದು ನೋಡಿ. ಅದು ಇವನ್ ಚಪಾತಿಗೆ ಅಂತೂ ತುಂಬ ಒಳ್ಳೆಯದಾಗ್ತದೆ. ಚಪಾತಿ, ದೋಸೆ ಇದಕ್ಕೆ ಕೂಡ ಯೂಸ್ ಮಾಡ್ಬೋದು, ಊಟಕ್ಕೂ ಯೂಸ್ ಮಾಡ್ಬೋದು, ಶಾವಿಗೆಗೂ ಯೂಸ್ ಮಾಡ್ಬೋದು. ಯಾವಾಗಲೂ ಚಟ್ನಿ ತಿಂದು ಬೋರ್ ಆದರೆ ಇಂಥದ್ದೊಂದು ಪದಾರ್ಥ ಮಾಡ್ಬೋದು. ಸೊ ಮಕ್ಕಳಿಗೆ ಅದು ವೆರೈಟಿ ಕೊಟ್ಟಾಗೂ ಆಗುತ್ತೆ. ಓಕೆ, ಇಷ್ಟರವರೆಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು. ಮುಂದಿನ ವೀಡಿಯೋದಲ್ಲಿ ಸಿಗುವ.